ಅತ್ತರಿಕೆಯ ಪಲ್ಯಯ ಮಹತ್ವ. ಅತ್ತರಿಕೆ ಪಲ್ಯ ಅಥವಾ ಅಕ್ಕರಿಕೆ ಪಲ್ಯ ಎಂದು ಉತ್ತರ ಕರ್ನಾಟಕದ ಆಡುಭಾಷೆಯಲ್ಲಿ ಕರೆಯುತ್ತಾರೆ. ಈ ಸೊಪ್ಪನ್ನು ಬೀಜ ಹಾಕಿ ಉಳುಮೆ ಮಾಡಿ ಬೆಳೆಯುವುದಿಲ್ಲ. ಹೊಲಗಳಲ್ಲಿ ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ಮೊದಲೆಲ್ಲ ಹೊಲದಲ್ಲಿ ಬುತ್ತಿ ಬಿಚ್ಚಿ ಊಟಕ್ಕೆ ಕುಳಿತಾಗ ಪಕ್ಕದಲ್ಲೇ ನೆಲದಲ್ಲಿ ಹರಡಿದ ಈ ಅತ್ತರಿಕೆ ಪಲ್ಯ ಕಿತ್ತುಕೊಂಡು ತಿನ್ನುವ ರೂಢಿ ಇತ್ತು. ಆಗ ಹಿರಿಯರು ಅತ್ತರಿಕೆ ಪಲ್ಯ ತಿಂದರ ಹೊಟ್ಯಾನ ಹರಳು ಕರಗ್ತಾವೆ ಎಂದು ಹೇಳ್ತಿದ್ದರು. ಈ ಅತ್ತರಿಕೆ ಸೊಪ್ಪಿನಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಅತ್ಯಧಿಕವಾಗಿವೆ. ಅತ್ತರಿಕೆ ಸೊಪ್ಪಿನ ಔಷಧೀಯ ಗುಣಗಳು. ಇದರ ಸೇವನೆಯಿಂದ ಬಳಲಿಕೆ, ಆಯಾಸ ದೂರವಾಗುತ್ತದೆ. ದೇಹಕ್ಕೆ ಬಲ ನೀಡುತ್ತದೆ. ದೇಹದ ತೂಕ ಇಳಿಯಲು ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ಚರ್ಮ ರೋಗಗಳಿಗೆ ಉಪಯೋಗಿಸಬಹುದು. ಮೂಳೆಗಳ ಸವೆತ ತಡೆಗಟ್ಟುತ್ತದೆ. ಗರ್ಭಿಣಿ ಸ್ತ್ರೀಯರು ಹಾಗೂ ಹಾಲುಣಿಸುವ ತಾಯಂದಿರಿಗೆ ಈ ಸೊಪ್ಪಿನ ಸೇವನೆಯಿಂದ ಎಲ್ಲ ಪೌಷ್ಟಿಕಾಂಶಗಳು ದೊರೆಯುತ್ತವೆ. ನಮ್ಮ ಪೂರ್ವಜರ ಹಾಗೂ ರೈತರ ಅನುಭವ ಜ್ಞಾನ ಎಷ್ಟೊಂದು ಅಗಾಧವಾಗಿತ್ತು. ಅತ್ತರಿಕೆ ಪಲ್ಯ, ಮೆಂತ್ಯ ಪಲ್ಯ, ಸೌತೆಕಾಯಿ, ಗಜ್ಜರಿ, ಮೂಲಂಗಿ ಇತ್ಯಾದಿ ಹಸಿಯಾಗಿಯೇ ಬಳಸುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಎಂಬ ಸಂದೇಶವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ನೀಡಿದ್ದಾರೆ. ಕೊನೆಯಲ್ಲಿ ಒಂದು ಮಾತು. ಈ ಅತ್ತರಿಕೆ ಪಲ್ಯ ಊಟದಲ್ಲಿ ಹಸಿಯಾಗಿಯೇ ಬಳಸುವುದರಿಂದ ಲಾಭ ಹೆಚ್ಚು. ಈಗ ಮಳೆಗಾಲ. ಅತ್ತರಿಕೆ ಪಲ್ಯ ಸಂತೆಯಲ್ಲಿ ಸಾಕಷ್ಟು ಸಿಗುತ್ತದೆ. ಡಿಸೆಂಬರ್ ವರೆಗೂ ತಿನ್ನಬಹುದು. ಸರ್ವೇ ಜನ ಸುಖಿನೋ ಭವಂತು. ಇಂತಹದ್ದೇ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.